ನಮಸ್ಕಾರ ಸ್ನೇಹಿತರೆ, ಭಾರತದಲ್ಲಿರುವ ಒಂದು ದೇವಾಲಯದಲ್ಲಿ ದೇವಿಯ ಮೂರ್ತಿಯೇ ಇಲ್ಲ ಎಂಬುದು ನಿಮಗೆ ಗೊತ್ತಾ? ಆದರೂ ಲಕ್ಷಾಂತರ ಭಕ್ತರು ಅದನ್ನು ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಶಕ್ತಿಪೀಠವೆಂದು ನಂಬುತ್ತಾರೆ. ಅದು ಅಸ್ಸಾಂನ ಗುವಾಹಟಿಯಲ್ಲಿರುವ ಶ್ರೀ ಕಾಮಾಖ್ಯ ದೇವಾಲಯ. ಪುರಾಣಗಳ ಪ್ರಕಾರ ದಕ್ಷ ಯಜ್ಞದಲ್ಲಿ ಸತಿಯ ದಹನವಾದ ನಂತರ ಶಿವನು ಆಕೆಯ ದೇಹವನ್ನು ಹಿಡಿದು ಬ್ರಹ್ಮಾಂಡದಾದ್ಯಂತ ಸಂಚರಿಸುತ್ತಾನೆ. ಸೃಷ್ಟಿಯ ಸಮತೋಲನವನ್ನು ಕಾಪಾಡಲು ಶ್ರೀ ಮಹಾವಿಷ್ಣು ಸುದರ್ಶನ ಚಕ್ರದಿಂದ ಸತಿಯ ದೇಹವನ್ನು ಅನೇಕ ಭಾಗಗಳಾಗಿ ವಿಭಜಿಸುತ್ತಾನೆ. ಈ ಭಾಗಗಳಲ್ಲಿ ದೇವಿಯ ಯೋನಿವಿದ್ದ ಸ್ಥಳವೇ ಕಾಮಾಖ್ಯ ಶಕ್ತಿಪೀಠ ಎಂದು ನಂಬಲಾಗಿದೆ. ಇಲ್ಲಿನ ಗರ್ಭಗುಡಿಯಲ್ಲಿ ದೇವಿಯ ಮೂರ್ತಿ ಇಲ್ಲ. ಅದರ ಬದಲಾಗಿ ಭೂಮಿಯೊಳಗಿನ ಸ್ವಾಭಾವಿಕ ಕಲ್ಲಿನ ಬಿರುಕು ಮತ್ತು ಅಲ್ಲಿಂದ ನಿರಂತರವಾಗಿ ಹರಿಯುವ ಜಲಧಾರಿಯನ್ನೇ ದೇವಿಯ ದೈವಿಕ ಸ್ವರೂಪವಾಗಿ ಪೂಜಿಸಲಾಗುತ್ತದೆ. ಬಹಳ ಜನರಿಗೆ ಈ ಯೋನಿ ಪೂಜೆಯ ಅರ್ಥ ಗೊತ್ತಿಲ್ಲ. ಹಿಂದೂ ಧರ್ಮದಲ್ಲಿ ಯೋನಿಯನ್ನು ದೇಹದ ಒಂದು ಅಂಗವಾಗಿ ಪೂಜಿಸುವುದಿಲ್ಲ. ಅದು ಸೃಷ್ಟಿಯ ಮೂಲ, ತಾಯಿತನದ ಸಂಕೇತ, ಪ್ರಕೃತಿಯ ಅನಂತ ಸೃಜನ ಶಕ್ತಿ, ಆದಿ ಪರಾಶಕ್ತಿಯ ದಿವ್ಯ ರೂಪ. ಪ್ರತಿಯೊಬ್ಬ ಮಾನವನ ಜನ್ಮವು ಇದೇ ಸೃಷ್ಟಿ ಶಕ್ತಿಯ ಮೂಲಕ ನಡೆಯುತ್ತದೆ. ಆದ್ದರಿಂದ ಯೋನಿ ಎಂದರೆ ಕಾಮವಲ್ಲ, ಅದು ಸೃಷ್ಟಿಯ ಮಹಾಶಕ್ತಿ. ಹಾಗೆಯೇ ಶಿವಲಿಂಗವು ಪರಮ ಚೈತನ್ಯವನ್ನು ಸೂಚಿಸಿದರೆ ಯೋನಿಯು ಶಕ್ತಿಯನ್ನು ಸೂಚಿಸುತ್ತದೆ. ಶಿವ ಮತ್ತು ಶಕ್ತಿಯ ಈ ದಿವ್ಯ ಸಂಗಮದಿಂದಲೇ ಇಡೀ ಬ್ರಹ್ಮಾಂಡ ಸೃಷ್ಟಿಯಾಗಿದೆ ಎಂದು ತಂತ್ರ ಮತ್ತು ಶಾಕ್ತ ಸಂಪ್ರದಾಯಗಳು ತಿಳಿಸುತ್ತವೆ. ಭಕ್ತರ ನಂಬಿಕೆಯ ಪ್ರಕಾರ ಕಾಮಾಖ್ಯ ತಾಯಿಯನ್ನು ಅನುಗ್ರಹಿಸಿದರೆ, ಆರಾಧಿಸಿದರೆ ಸಂತಾನ ಭಾಗ್ಯ, ವಿವಾಹ ಯೋಗ, ಐಶ್ವರ್ಯ, ಆಧ್ಯಾತ್ಮಿಕ ಜಾಗೃತಿ, ಜೀವನದಲ್ಲಿ ಹೊಸ ದಾರಿಗಳನ್ನು ಕಂಡುಕೊಳ್ಳಬಹುದೆಂದು ಭಕ್ತರು ವಿಶ್ವಾಸದಿಂದ ನಂಬುತ್ತಾರೆ. ಶತಮಾನಗಳಿಂದ ಈ ಕ್ಷೇತ್ರವು ಶಾಕ್ತ ಮತ್ತು ತಾಂತ್ರಿಕ ಸಾಧಕರ ಪ್ರಮುಖ ಆಧ್ಯಾತ್ಮಿಕ ಕೇಂದ್ರವಾಗಿದೆ. ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ ನಡೆಯುವ ಅಂಬುಬಾಚಿ ಮೇಳ ವಿಶ್ವ ಪ್ರಸಿದ್ಧವಾಗಿದೆ. ಈ 3 ದಿನ ದೇವಿಯು ವಾರ್ಷಿಕ ಋತುಮತಿಯಾಗಿರುವುದನ್ನು ಸಾಂಕೇತಿಕವಾಗಿ ಆಚರಿಸಲಾಗುತ್ತದೆ. ದೇವಾಲಯದ ಬಾಗಿಲುಗಳನ್ನು ಮುಚ್ಚಲಾಗುತ್ತದೆ. ಇದು ಮಹಿಳೆಯ ಋತುಚಕ್ರವನ್ನು ಅಪವಿತ್ರವೆಂದು ಅಲ್ಲ, ಜೀವನವನ್ನು ಸೃಷ್ಟಿಸುವ ಪವಿತ್ರ ಶಕ್ತಿಯೆಂದು ಗೌರವಿಸುವ ಮಹಾನ್ ಸಂದೇಶವಾಗಿದೆ. 3 ದಿನಗಳ ನಂತರ ದೇವಾಲಯ ಮತ್ತೆ ತೆರೆಯುತ್ತಿದ್ದಂತೆ ಲಕ್ಷಾಂತರ ಭಕ್ತರು ದೇವಿಯ ದರ್ಶನಕ್ಕಾಗಿ ಆಗಮಿಸುತ್ತಾರೆ. ಕಾಮಾಖ್ಯ ತಾಯಿ ನಮಗೆ ಒಂದು ಮಹಾನ್ ಸತ್ಯವನ್ನು ಕಲಿಸುತ್ತಾಳೆ. ಸೃಷ್ಟಿಯೇ ದೈವ, ತಾಯಿಯ ಶಕ್ತಿಯೇ ಈ ಜಗತ್ತಿನ ಮೂಲ. ಈ ಶಕ್ತಿಯನ್ನು ಗೌರವಿಸುವುದೇ ಕಾಮಾಖ್ಯ ದೇವಾಲಯದ ನಿಜವಾದ ಸಂದೇಶ. ಜೈ ಮಾತಾ ಕಾಮಾಖ್ಯ.